पूज्याय राघवेंद्राय सद्धर्मदायितां कल्पवृक्षां कामधेनु श्रीबन नारायण महालक्ष्मी देव नमस्ते अरविगे शरणದೆ ಗುರುಗೂ ಶರಣದೆ ವಾಗ್ದೇವಿ ಸರಸ್ವತಿ ಕೂಡ ಶರಣದೆ ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿ ದೇವರಿಗೆ ಗೊತ್ತು. ಮೊದಲಿಗೆ ಹೇಳ್ಬೇಕು ಅಂತ ಹೇಳಿದರೆ ಸಿಂಹ ರಾಶಿಗೆ ಹೇಗಿದೆಯಪ್ಪ ಟೈಮ್ ಅಂದರೆ ಖಂಡಿತ ಅಲ್ಲಿ ಕೂಡ 18ನೇ ತಾರೀಕಿಂದ ಗುರು 12ನೇ ಮನೆಗೆ ಬರ್ತಾನೆ. ಒಂದಲ್ಲ ಒಂದು ಸಮಸ್ಯೆಯನ್ನು ಕೊಡ್ತಾ ಹೋಗ್ತಾನೆ. ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರಲ್ಲ. ಯಾಕಂದರೆ ಗುರು 12ನೇ ಮನೆಗೆ ಬರೋದು ತುಂಬ ವೆರಿ ಡೇಂಜರ್ ಅಂತ ಹೇಳಿದೆ. ಯಾಕಂದರೆ ಅಷ್ಟಮಾಧಿಪತಿ ನಿಮಗೆ ಜಾತಕದಲ್ಲಿ ಮೀನರಾಶಿ ಅಧಿಪತಿ ಅಷ್ಟಮಾಧಿಪತಿ 12ನೇ ಭಾವಕ್ಕೆ ಬರೋದು, ಮತ್ತು ಶನಿ ಅಷ್ಟಮಕ್ಕೆ ಹೋಗೋದು. ನಿಮ್ಮ ಫ್ರೆಂಡ್ಶಿಪ್ಪು, ನಿಮ್ಮ ಕುಟುಂಬದಲ್ಲಿ ಮರಣ, ಸಾವು, ದುಃಖ, ಕಾಯಿಲೆಗಳು ಎಲ್ಲವೂ ಕೂಡ ಈ ಒಂದು ಶನಿ 18ನೇ ತಾರೀಕು ಬಂದ ಮೇಲೆ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ತೊಂದರೆಗಳು, ಹಾಸ್ಪಿಟ್ಲು ತೊಂದರೆಗಳು, ಭಯಂಕರವಾದಂಥ ತೊಂದರೆಗಳು ಬರ್ತಾ ಹೋಗುತ್ತೆ. ಯಾಕಂದರೆ ಸಿಂಹ ರಾಶಿಗೆ ಹೇಳಿ ಕೇಳಿ ರಾಶಿಯಲ್ಲಿ ಕೇತು ಗ್ರಹದಿಂದ ನಿಮ್ಮ ಸಾಲದ ಬಾಧೆಗಳು, ಇಕ್ಕಟ್ಟಿನ ತೊಂದರೆಗಳು ಮತ್ತು ದೇವಸ್ಥಾನ ಧರ್ಮಗಳು ಯಾವುದನ್ನು ಕೂಡ ಬಿಡ್ತಾ ಇರಕ್ಕೆ. ಯಾಕಂದರೆ ಸಿಂಹ ರಾಶಿ ಧರ್ಮಸ್ಥಳ ಆದರೂ ಕೂಡ ಸಿಂಹರಾಶಿ ಮಕ ನಕ್ಷತ್ರ ಮಂಜುನಾಥ ಅಂತ ಹೆಸರಿದ್ರು ಕೂಡ ಯಾರು ದೇವರು ಕೂಡ ಬಿಡಲ್ಲ ಅಂತ ನಾನು ಯಾವಾಗಲೂ ಹೇಳುವೆ. ರಾಹು ಕೇತುಗಳು ಎಲ್ಲಿರ್ತಾವೆ ಮನೆಯನ್ನು ಹಾಳು ಮಾಡಿ ಸರ್ವನಾಶ ಮಾಡೋಗುತ್ತೆ. ಸಿಂಹ ರಾಶಿ ಭಾಳ ವಿಶೇಷವಾದಂಥ ಒಂದು ತೊಂದರೆಯನ್ನು ಕೊಡೋದ್ರಿಂದ ನಿಮಗೆ ಸಾಕಷ್ಟು ಘಟನೆಗಳು ನಡೀತಾ ಹೋಗುತ್ತೆ. ನಿಮಗೆ ಬೇರೆ ಗ್ರಹಗಳನ್ನು ನೋಡಿ ಏನೂ ಪ್ರಯೋಜನ ಇಲ್ಲ. 100% ಸುಮ್ಮನೆ ನೀವು ಮಗ್ಗಿ ಜ್ಯೋತಿಷ್ಯ ಹೇಳ್ತಾರೆ, ನೀವು ಇಡೀ ಆಲ್ ಓವರ್ ವರ್ಲ್ಡ್ ಫಾಲೋ ಮಾಡ್ತೀರಾ. ಹಾಗಾಗಿ ನಾನೊಬ್ಬನೇ ಪ್ರಪಂಚದಲ್ಲಿ ಇಂಥ ಡೇಟ್ ಇಂಥ ನಕ್ಷತ್ರ ಆಗುತ್ತೆ ಅಂತ ಹೇಳಿದೆ ಯಾರಿಗೂ ಅರ್ಥ ಆಗಲ್ಲ. ನಿಮ್ಮ ಮನೆ ನೀವು ಬೆಂಕಿ ಬಿದ್ದ ಮೇಲೆ ಅರ್ಥ ಆಗೋದು. 100% ಎಲ್ಲರೂ ದುಡ್ಡು ಮಾಡ್ತೀವಿ, ಎಲ್ಲರೂ ಮನೆ ಕಟ್ತೀವಿ, ಎಲ್ಲರೂ ಚೆನ್ನಾಗಿರ್ತೀವಿ. ಅದೇ ರೀತಿಯಲ್ಲಿ ಸಿಂಹ ರಾಶಿಗೆ ಗುರುದಶೆ ನಡೀತಿದ್ದವ್ರ ಮನೆಯಲ್ಲಿ ತುಂಬ ತೊಂದರೆಗಳನ್ನು ಅನುಭವಿಸ್ತಾರೆ. ಶನಿ ದಶೆ ನಡೆಯೋರ ಮನೆಯಲ್ಲಿ ಸಾಲದ ತೊಂದರೆ ಆಗ್ತಾರೆ. ಗುರುದಶೆ ನಡೆಯೋ ಮನೆಯಲ್ಲಿ ಶುಗರ್, BP ಎಲ್ಲ ಬರುತ್ತೆ. ಕೇತು ದಶೆ ನಡೀತಿದ್ದವ್ರ ಮನೆಯಲ್ಲಿ ಖಂಡಿತ ಕೂಡ ಆ ಚರ್ಮದ ರೋಗಗಳು ಬರ್ತವೆ. ಹಾಗಾಗಿ ಈ ಒಂದೂವರೆ ತಿಂಗಳಲ್ಲಿ 18ನೇ ತಾರೀಕು ಮೇಲೆ ಎಲ್ಲೂ ಜರ್ನಿ ಮಾಡಿ 18ನೇ ತಾರೀಕು ತುಂಬ ಚೆನ್ನಾಗಿರ್ತಾರೆ. ಸಿಂಹ ರಾಶಿಗೆ ಸಾಕಷ್ಟು ಕಷ್ಟಗಳು ಬರುತ್ತೆ. ನಿಮ್ಮ ಲೈಫಲ್ಲಿ ನೀವೇನಾದ್ರು ಯೂಸ್ ಮಾಡ್ತೀನಿ ಅಂದರೆ ಒಂದು ಪಚ್ಚೆಯನ್ನು ಯೂಸ್ ಮಾಡಿ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಪಚ್ಚೆ ದಯವಿಟ್ಟು ಸ್ಟೋನನ್ನು ಯೂಸ್ ಮಾಡಿ. ನೀವು ಹೋಗ್ಬೇಕಾದಂಥ ಟೆಂಪಲ್ಲು ಮಧುರೆ ಮೀನಾಕ್ಷಿ ಟೆಂಪಲ್ನ ನೀವು ದರ್ಶನ ಮಾಡಲೇಬೇಕು. ಮಧುರೆ ಮೀನಾಕ್ಷಿ ಟೆಂಪಲ್ಲು, ಪಿಳ್ಳೆರ್ಪೇಟೆ ಗಣಪತಿ, ಕೇತು ಟೆಂಪಲ್ ಕೀಳೆ ಪೆಳಂಬೂರನ್ನ ನೀವು ದರ್ಶನ ಮಾಡಿ. ಮತ್ತು ಅತಿ ಹೆಚ್ಚು ಎಳ್ಳು ಮತ್ತು ಕಡಲೆಕಾಳನ್ನು ಅತಿ ಹೆಚ್ಚು ತಿನ್ನಬೇಡಿ. ನಿಮ್ಮ ಲೈಫಲ್ಲಿ ಯೆಲ್ಲೋ ಕಲರ್ ಬಟ್ಟೆ, ಕಪ್ಪು ಬಟ್ಟೆಯನ್ನು ಅತಿ ಹೆಚ್ಚು ಯೂಸ್ ಮಾಡಬೇಡಿ. ಸಾಕಷ್ಟು ಪ್ರಾಬ್ಲಮಲ್ಲಿ ಸಿಗಾಕಿದ್ದಾರೆ. ಭಯಂಕರ ಇಕ್ಕಟ್ಟಿನಲ್ಲಿ ಸಿಗಾಕಿದ್ರೆ ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಭಯಂಕರ ತೊಂದರೆಗಳು ಬರ್ತವೆ ನಿಮ್ಮ ಲೈಫಲ್ಲಿ. ಈ ಒಂದು ಮಿರಾಕಲ್ ಏನಪ್ಪ ಅಂದರೆ ನೀವು 8, 17, 26ನೇ ತಾರೀಕನ್ನು ಸಿಂಹರಾಶಿಯವ್ರು ಫಾಲೋ ಮಾಡಬೇಡಿ. 3, 12, 21, 30ನೇ ತಾರೀಕು ಕೂಡ ನಿಮ್ಮ ಲಕ್ಕಿ ನಂಬರ್, ಅನ್ಲಕ್ಕಿ ನಂಬರ್ ಆದರೂ ಕೂಡ ವೆರಿ ಡೇಂಜರನ್ನೇ. ಯಾಕಂದರೆ ಶನಿ ಅಷ್ಟಮದಲ್ಲಿದ್ದಾಗ ಶನಿ ನಂಬರ್ ಕೂಡ ತೊಂದರೆ ಕೊಡುತ್ತೆ. ಅದೇ ಥರ ಗುರು 12ನೇ ಮನೆ ನಿಮ್ಮ ಲೈಫಲ್ಲಿ ಬುಧ ದಶೆ ನಡೀತಿರೋದು ತುಂಬ ಚೆನ್ನಾಗಿರ್ತೀರ, ಶುಕ್ರ ದಶೆ ನಡೀತಿರೋದು ಚೆನ್ನಾಗಿರ್ತೀರ, ಕುಜ ದಶೆ ನಡೀತಿರೋದು ತುಂಬ ಚೆನ್ನಾಗಿರ್ತೀರ. ಇನ್ನು ಬೇರೆ ದಶೆಗಳು ಚಂದ್ರ ದಶೆ ನಡೆದರೂ ಕೂಡ ನಿಮ್ಮನಲ್ಲಿ ಆಘಾತಗಳಿದೆ. ನಿಮ್ಮನೇಲಿ ಚಂದ್ರ ದಶೆ ನಡಿಬಾರ್ದು, ಕೇತು ದಶೆ ನಡಿಬಾರ್ದು, ಗುರು ದಶೆ ನಡಿಬಾರ್ದು, ಶನಿ ದಶೆ ನಡಿಬಾರ್ದು. ಇಷ್ಟು ನಡೀತಿದ್ದ ಜಾತಕಗಳು ಕೆರಡಿದವೆ, ಜನರಲ್ಲಾಗೆ ಕೆಟ್ಟಿದೆ. ಯಾಕಂದರೆ ಸಿಂಹರಾಶಿ ಮೇ ಅನ್ನೋ ಅಕ್ಷರಗಳಿಗೆಲ್ಲ ಸಾಕಷ್ಟು ತೊಂದರೆಗಳನ್ನು ಕೊಡ್ತಿರೋದ್ರಿಂದ ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ಮನೆಯಲ್ಲಿ ಭಾಳ ವಿಶೇಷವಾಗಿ ಮನೆಯಲ್ಲಿ ಆರೆಂಜ್ ಕಲರ್ ಯಾರಿರುತ್ತೋ, ಯೆಲ್ಲೋ ಕಲರ್ ಬಣ್ಣ ಯಾರಿರುತ್ತೋ, ಬ್ಲ್ಯಾಕ್ ಕಲರ್ ಬಣ್ಣ ಯಾರಿರುತ್ತೋ ಸಿಂಹರಾಶಿ ಮೇಲೆ ಸಾಕಷ್ಟು ಘಟನೆಗಳಿಂದ ನೀವು ತಪ್ಪಿಸ್ಕೋಬೇಕಂದ್ರೆ ತುಂಬ ಒಂದಲ್ಲ ಒಂದು ಸಮಸ್ಯೆನ ಬೀಳ್ತಾ ಇರ್ತೀರ. ಬೀಳದಿರೋ ಥರ ನೀವು ನೋಡ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಕಷ್ಟಗಳು ಬರ್ತವೆ, ಕಷ್ಟ ಬರ್ದಿರೋ ಥರ ನೋಡ್ಕೊಳ್ಳಿ. ಬರುತ್ತೆ ಬದಲು ಕೂಡ ಕುಗ್ಬೇಡಿ. ಕೋರ್ಟು, ಕೇಸು, ಕಾನೂನು ಈ ಥರದೆಲ್ಲ ಒಂದಲ್ಲ ಒಂದು ಪ್ರಾಬ್ಲಮಲ್ಲಿ ಈ 18ನೇ ತಾರೀಕು ಮೇಲೆ ಒಂದು 10ನೇ ತಿಂಗಳು 18ನೇ ತಾರೀಕು ಮೇಲೆ ಸಾಕಷ್ಟು ಘಟನೆಗಳು ನಡೆಯೋದ್ರಿಂದ ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಮನೆಯಲ್ಲಿ ಅಲ್ಪ ಸ್ವಲ್ಪ ಡ್ರೈವರ್ ಆಗಿದ್ದರೆ ಸಾಲ ತುಂಬ ಇಕ್ಕಟ್ಟಿನ ಸಿಗಾಕತ್ತಿದ್ರೆ ಸಾಲಕ್ಕೆ ಸಾಲ ಮಾಡ್ದಲ್ಲ ನೀವು ಆ ಸಾಲವನ್ನು ಕ್ಲಿಯರ್ ಮಾಡ್ಕೊಳ್ಳಿ. ತುಂಬ ಪ್ರಾಬ್ಲಮಿಂದ ನೀವು ಆಚೆ ಬರೋಕ್ಕೆ ಟ್ರೈ ಮಾಡಿ. ನಿಮ್ಮ ಲೈಫಲ್ಲಿ ಎಷ್ಟು ಆಚೆ ಬರ್ತಿರೋ ಅಷ್ಟು ನಿಮ್ಮ ಲೈಫಲ್ಲಿ ಒಳ್ಳೆಯದು. ನಿಮ್ಮ ಲೈಫಲ್ಲಿ ಸಿಕ್ಕಾಬಟ್ಟೆ ಪ್ರಾಬ್ಲಮಿಂದ ನೀವು ಆಚೆ ಬರೋಕ್ಕೆ ಟ್ರೈ ಮಾಡಿ. ನಿಮಗೆ ಒಂದಲ್ಲ ಒಂದು ಸಮಸ್ಯೆಯಿಂದ ನೀವು ಬರೋದ್ರಿಂದ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಅಷ್ಟ ಐಶ್ವರ್ಯನೂ ಕೂಡ ದೇವರು ನಿಮಗೆ ಕೊಡ್ತಾನೆ. ನೀವಾಗೇ ತೊಂದರೆ ಸಿಗಾಕಿಬಿಡಿ, ಒಳ್ಳೆಯದಾಗುತ್ತೆ. ನಮಸ್ಕಾರ ಸಿಂಹರಾಶಿಯವರಿಗೆ.